ಪರಿಣಾಮವಾಗಿ ಚಿನ್ನ ಸಿಕ್ಕಿದೆ ಎನ್ನುವಂಥದ್ದನ್ನ ಪತ್ರಿಕೆಗಳು ನೋಡಿದಾಗ ಬೆಂಗಳೂರು ಬೇರೆ ಬೇರೆ ರೀತಿಯಾದಂತಹ ಮಾಫಿಯಾಗಳಿದೆ ಅನ್ನೋದನ್ನ ನಾವು ಕೇಳ್ತಾ ಇದ್ವಿ. ಈ ರೀತಿಯಾದಂತಹ ಸ್ಮಗ್ಲಿಂಗ್ಗಳು ನಡೀತಾ ಇದ್ರೂ ಕೂಡ ಇದರ ಹಿಂದೆ ಇವತ್ತಿನ ಪತ್ರಿಕೆ ಬಹಳ ದೊಡ್ಡ ಪ್ರಮಾಣದಲ್ಲಿ ವರದಿ ಮಾಡಿರುವಂತದ್ದು 2 ಸಚಿವರ ಕೈ ಇದೆ ಎನ್ನುವಂಥದ್ದನ್ನು ಕೂಡ ಇವತ್ತು ಉಲ್ಲೇಖ ಮಾಡಿದೆ. ಸದನ ನಡೀತಾ ಇರುವಂತಹ ಸಂದರ್ಭದಲ್ಲಿ ಈ ಘಟನೆಯ ಕುರಿತಂತೆ ಯಾರು ಇದರ ಹಿಂದೆ ಇದ್ದಾರೆ, ಇದರ ಹಿಂದೆ ಇರುವಂತಹ ಪ್ರಭಾವಿ ವ್ಯಕ್ತಿಗಳು ಯಾರು, ಇದರ ಹಿಂದೆ ಇರುವಂತಹ ಅಧಿಕಾರಿಗಳು ಯಾರು, ಇಷ್ಟು ರಾಜಾರೋಷವಾಗಿ ನಡೀಲಿಕ್ಕೆ ಏನು ಕಾರಣ ಆಗಿದೆ, ಯಾರು ಇದರ ಹಿಂದೆ ಇರುವಂತಹ ಸಚಿವರು, ಇದೆಲ್ಲದೂ ಕೂಡ ಇವತ್ತು ರಾಜ್ಯದ ಜನರಿಗೆ ಗೊತ್ತಾಗಬೇಕಾಗಿದೆ. ಹಾಗಾಗಿ ನಾನು 2 ವಿಷಯಗಳನ್ನ ನಿಮ್ಮ ಮುಖಾಂತರ ಸರ್ಕಾರಕ್ಕೆ ಆಗ್ರಹ ಮಾಡ್ತೇನೆ. ಇಂಥ ಮಾಫಿಯಾವನ್ನ, ಇಂಥ ಸ್ಮಗ್ಲಿಂಗ್ಗಳನ್ನ ಮಟ್ಟ ಹಾಕಬೇಕಾಗಿರುವಂತದ್ದು ಮೊದಲ ಕರ್ತವ್ಯ. ಎರಡದು, ಇದರ ಹಿಂದೆ ಯಾರು ಪ್ರಭಾವಿಗಳಿದೆ ಅನ್ನುವಂಥದ್ದನ್ನು ಕೂಡ ಸರ್ಕಾರ ತಕ್ಷಣ ಬಹಿರಂಗ ಮಾಡಬೇಕು. ಸಚಿವರಿದ್ದಾರೆ ಎನ್ನುವಂಥದ್ದು ಇವತ್ತು ಪತ್ರಿಕೆಗಳಲ್ಲಿ ಬಂದು ನೋಡಿದಾಗ ಈ ಸರ್ಕಾರ ಚಿನ್ನ ಸ್ಮಗ್ಲಿಂಗ್ ನಲ್ಲಿ ಏನಾದ್ರು ಕೈವಾಡ ಇದೆಯಾ ಅನುಮಾನಗಳು ಹುಟ್ಟುತ್ತಾ ಇದೆ. ಈ ಕುರಿತಂತೆ ಮಾನ್ಯ ಗೃಹ ಸಚಿವರು ಸದನದಲ್ಲಿ ಇರುವಂತಹ ಸಂದರ್ಭದಲ್ಲಿ ದಯಮಾಡಿ ಸ್ಪಷ್ಟೀಕರಣ ಕೊಡಬೇಕು. ಮಾನ್ಯ ಅಧ್ಯಕ್ಷರೇ, ಇದು ಈ ವಿಷಯ ಕೇಂದ್ರ ಸರ್ಕಾರದ ಸ್ವಾಮ್ಯದಲ್ಲಿ ಇರ್ತಕ್ಕಂಥದ್ದು. ಡೈರೆಕ್ಟರ್ ಆಫ್ ಇಂಟೆಲಿಜೆನ್ಸು, ರೆವಿನ್ಯೂ ಇಂಟೆಲಿಜೆನ್ಸು ನಮಗೆ ಬರೋದಿಲ್ಲ. ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಕೂಡ ನಮಗೆ ಅಡ್ಮಿನಿಸ್ಟ್ರೇಟಿವ್ ಇದರಲ್ಲಿ ಬರೋದಿಲ್ಲ. ಹಾಗಂತ ಹೇಳಿ ಇಲ್ಲಿ ಸ್ಮಗ್ಲಿಂಗ್ ಆಗಿಲ್ಲ ಅಥವಾ ಅವರು ಯಾರೋ ಗೋಲ್ಡ್ ತಂದಿಲ್ಲ ಅದೆಲ್ಲ ನಾವೇನು ಹೇಳಕ್ ಹೋಗೋದಿಲ್ಲ. ಆದರೆ ಈಗಾಗಲೇ ನಮಗೇನು ಯಾವುದೇ ಮಾಹಿತಿ ಇಲ್ಲ. ರಾಜ್ಯ ಸರ್ಕಾರಕ್ಕೆ DRIನವರಾಗ್ಲಿ ಅಥವಾ ಈಗ CBI ಕೊಟ್ಟಿದ್ದೇವೆ ಅಂತ ಹೇಳಿ ಪತ್ರಿಕೆನಲ್ಲಿ ಬಂದು ನಮಗೇನು ಕಮ್ಯುನಿಕೇಷನ್ಸ್ ಇಲ್ಲ. ಸಾಮಾನ್ಯವಾಗಿ ಸರ್ಕಾರಕ್ಕೆ CBI ಕೊಡ್ತಕ್ಕಂಥದ್ದಕ್ಕೆ ಪರ್ಮಿಷನ್ಗೆ ಬರ್ಕೊಳ್ತಾರೆ, ಅದೊಂದು ಪ್ರೊಸೀಜರ್ ಅಲ್ಲಿದು, ಅದು ಕೂಡ ಮಾಡಿಲ್ಲ. ಅದರಿಂದ ನಮಗೆ ಏನಾಗಿದೆ ಅಲ್ಲಿ ಅನ್ನೋದು ನಿಮಗೆ ಹಾಗೆ ಪತ್ರಿಕೆನಲ್ಲಿ ಗೊತ್ತಿದೆ, ಅಷ್ಟೇ ವಿಚಾರ ಗೊತ್ತಿದೆ. ಹಾಗಂತ ಹೇಳಿ ಪೊಲೀಸ್ ಇಲಾಖೆಯವರು, ಪೊಲೀಸ್ ಅವರ ತಂದೆಯವರು ಡೈರೆಕ್ಟರ್ ಜನರಲ್ ಆಫ್ ಪೊಲೀಸ್ DGP ಇದ್ದಾರೆ, ಅವರು ಫೆಸಿಲಿಟೇಟ್ ಮಾಡಿದ್ದಾರೆ ಅನ್ನೋದನ್ನು ಕೂಡ ಅವರು ವೆಹಿಕಲ್ಸ್ ಹೋಗಿತ್ತು, ಅಲ್ಲಿ ಪೊಲೀಸ್ನವರು ಸಹಾಯ ಮಾಡಿದ್ರು ಅಂತದ್ದೆಲ್ಲ ಇದೆಲ್ಲ ತನಿಖೆ ಆಗಬೇಕು. CBIನವರು ತನಿಖೆ ವಹಿಸಿದ್ದಾರೆ ಅಂತ ಹೇಳಿದ್ದಾರೆ, ಅದು ತನಿಖೆ ಆಗಬೇಕು. ಇನ್ನು ಸಚಿವರುಗಳು, 2 ಸಚಿವರು ಇನ್ವಾಲ್ವ್ ಆಗಿದ್ದಾರೆ ಅಂತ ಹೇಳಿ ತಾವು ಪ್ರಸ್ತಾಪ ಮಾಡಿದ್ರಿ, ಪತ್ರಿಕೆಯಲ್ಲಿ ನಾನು ನೋಡಿದ್ದೇನೆ. ಅದು ಕೂಡ CBIನವರೇ ಕಂಡುಹಿಡಿಬೇಕು, ಇನ್ವೆಸ್ಟಿಗೇಷನ್ ಅಲ್ಲಿ ಬರಲಿ. ಯಾವ ಸಚಿವರು ಈ ಚಿನ್ನದ ಏನು ಈ ಸ್ಮಗ್ಲಿಂಗ್ ಅಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅದು CBIನವರು ಕಂಡುಹಿಡಿದ್ರೆ ಮುಂದೆ ಏನಾಗಬೇಕು ಅನ್ನೋದು ತಮ್ಗೆ ಗೊತ್ತಿದೆ. ಆದ್ರಿಂದ ನಾವು ಇದಕ್ಕೆ ಸ್ಪಷ್ಟವಾಗಿ ಇಷ್ಟೇ ಹೇಳ್ಬೋದು ವಿನಃ ಬೇರೆ ಏನು ಹೇಳೋದಕ್ಕಾಗೋದಿಲ್ಲ. CBI ನೀವು CBI ಕೊಡಿ. ಈಗ ಯಾರೋ ಒಬ್ರು ಹಿರಿಯ ಅಧಿಕಾರಿಗಳಿಗೆ ಪೊಲೀಸರು ಬರೋದು, ರಕ್ಷಣೆ ಬರೋದು ಸರಿ. ಹಿರಿಯ ಅಧಿಕಾರಿಗಳ ಮಗಳಿಗೆ ಪೊಲೀಸರು ಹೆಂಗ್ ಪ್ರೋಟೋಕಾಲ್ ಹಾಕ್ತಾರೆ ಇದು ಸರ್ಕಾರಕ್ಕೆ ಗೊತ್ತಿಲ್ಲ. ಪೊಲೀಸ್ ಜೀಪ್ ಹೆಂಗ್ ಬಳಸ್ತಾರೆ ಇದರಿಂದ ಅನುಮಾನಗಳು. ಇದು ನಿಮಗೆ ನೀವು ಪತ್ರಿಕೆ ಹೇಳಿಕೆಗಳು ನೋಡಿದ್ರೆ ಗೊತ್ತಿಲ್ಲ ಅಂತ ಹೇಳಿ ಹಾಗಾದ್ರೆ ಸರ್ಕಾರ CBI ಕೊಡಿ. ಅಲ್ಲಲ್ಲ, ನಮ್ಮ ಹಂತದಲ್ಲಿ ಏನ್ ತನಿಖೆ ಮಾಡಬೇಕು, ನಮ್ಮ ವಿದಿನ್ ದಿ ಪೊಲೀಸ್ ಡಿಪಾರ್ಟ್ಮೆಂಟ್ ನಲ್ಲಿ ಏನ್ ಇದೆಲ್ಲ ಆಗಿದೆ ಅನ್ನೋದನ್ನ ತನಿಖೆ ಮಾಡಬೇಕು, ಅದು ಖಂಡಿತ ಮಾಡ್ತೇವೆ. ಆದ್ರೆ CBIನವರು ಇನ್ವೆಸ್ಟಿಗೇಟ್ ಮಾಡಿ ಯಾರು ಇನ್ವಾಲ್ವ್ ಆಗಿದ್ದಾರೆ, ಎಷ್ಟು ಸ್ಮಗ್ಲಿಂಗ್ ಆಗಿದೆ, ಏನಾಗಿದೆ, ಅದು ಎಲ್ಲ CBIನವರು ವರದಿ ಬಂದ ನಂತರನೇ ಗೊತ್ತಾಗ್ತದೆ ವಿನಃ ನಾವೇನು ಹೇಳಲಿಕ್ಕೆ ಆಗೋದಿಲ್ಲ. ಓಕೆ, CBI ಕೊಟ್ಟಿದಾರ ಅಂತ ಇವ್ರಿಗೆ ಗೊತ್ತು ಇಲ್ಲ ಅಂತ ಹೇಳ್ತಿದ್ದಾರೆ. CBI ಕೊಡ್ಲಿಕ್ಕೆ ಇವ್ರು ಏನು ಅಂತಾನು ಸ್ಪಷ್ಟ ಮಾಡ್ತಿಲ್ಲ. ಹಾಗಾದ್ರೆ ಈ ತನಿಖೆ ಎಲ್ಲಿದೆ ಅಂತ ಹೇಳಿ ಸರ್ಕಾರಕ್ಕೆ ಗೊತ್ತಿಲ್ಲ ಅಂದ್ರೆ ಹೆಂಗಾಗತ್ತೆ ಸರ್? ಸರ್ಕಾರಕ್ಕೆ DRIನ ತನಿಖೆ ಮಾಡ್ತಿರ್ಬೇಕಾದ್ರೆ ರಾಜ್ಯ ಸರ್ಕಾರ ಏನು ಮಾಹಿತಿ ಇಲ್ವಾ? ಇಷ್ಟೊಂದು ಚಿನ್ನ ಸಾಗಾಣಿಕೆ ಆಗ್ತಿದ್ರೆ ಗೃಹ ಸಚಿವರಿಗೆ ಏನೂ ಗೊತ್ತಿಲ್ಲ ಅಂತಂದ್ರೆ ಏನ್ ನಡೀತಿದೆ ಸರ್? ನೋಡಿ, ತನಿಖೆ ಯಾರೋ ಇದರಿಂದ ಯಾರನ್ನ ರಕ್ಷಣೆ ಮಾಡುವಂತ ಪ್ರಯತ್ನ ನಡೀತಿದೆ ಅಂತ ಅಷ್ಟೇ. ಇದರಿಂದ ರಕ್ಷಣೆ ಮಾಡುವಂತ ಪ್ರಯತ್ನ ನಡೀತಿದೆ. 3 ದಿನ ಆಯ್ತು ನಡೀತಾ ಇದೆ. ಈಗ ನೋಡಿ, ನೀವು ತಪ್ಪಿಸ್ತಾರೆ, ರಾಜಕೀಯ ಮಾಡ್ಲಿಕ್ಕೆ ಹೋಗಬೇಡಿ. ಈ ವಿಚಾರಣೆ ತನಿಖೆ ನಡೀತಾ ಇದೆ, ನಮ್ಗೇನು ಮಾಹಿತಿ ಕೊಡ್ಲಿಲ್ಲ ಅಂತ ಹೇಳಿದ್ದಾರೆ. ನಿಮ್ಗೆ ಹೆಚ್ಚಿನ ಮಾಹಿತಿ ಬೇಕಾದ್ರೆ ಕಚೇರಿಗೆ ಹೋಗಿ ಅವ್ರಿಗೆ ಮಾತಾಡಿಕೊಂಡು ನಿಮ್ಗೆಲ್ಲ ಮಾಹಿತಿ ಕೊಡ್ತಾರೆ. ಸುರೇಶ್ ಬಾಬು, ಒಂದೇ ನಿಮಿಷ. ಸುನಿಲ್ ಕೇಳಿರುವಂತದ್ದು ಅದು DRI, ಅದು CBI ಏನ್ ಬೇಕಾದ್ರೂ ಮಾಡ್ಲಿ. ನಮ್ಮ ಪೊಲೀಸ್ ಇಲಾಖೆಯವರು ಪೊಲೀಸ್ ಜೀಪ್ ತಗೊಂಡು ಅವರಿಗೆಲ್ಲ ಸೆಕ್ಯೂರಿಟಿ ಏನ್ ಕೊಟ್ರು, ಅದ್ರ ಬಗ್ಗೆ ಗೃಹ ಸಚಿವರು ತನಿಖೆ ಮಾಡಬೇಕು ಅಂತ ಸುನಿಲ್ ಅವರು ಹೇಳ್ತಾ ಇರೋದು. ಅದ್ರ ಬಗ್ಗೆ
ಈಗ ಪೊಲೀಸ್ ಇಲಾಖೆಯಿಂದ ಏನ್ ಫೇಲ್ಯೂರ್ ಆಗಿದೆ ಅವ್ರ ಸೆಕ್ಯೂರಿಟಿ. ನಾನು ಗೃಹ ಸಚಿವರಿಗೆ ಕೇಳಿದ್ರೆ ಚಿನ್ನದ ಪ್ರಭಾವಕ್ಕೆ ನೀವು ಒಳಗಾಗಬೇಡಿ ಅಂತ. ಅಲ್ಲ, ನಾವು ಚಿನ್ನದ ಪ್ರಭಾವಕ್ಕೆ ನೀವು ಬಂದೋಬಸ್ತ್ ಇದಕ್ಕೆ ಮಾಡಿ. ಓಕೆ, ಆಗ್ಬೋದು. ಅಲ್ಲಮಪುರ ಪಾಟೀಲ್ ಹಾಗೂ ಸುರೇಶ್ ಬಾಬು. ಸನ್ಮಾನ್ಯ ಅಧ್ಯಕ್ಷೆ, ಏನ್ ಕಲಬುರಗಿ ಜಿಲ್ಲೆಯಲ್ಲಿ ಸುಮಾರು ರೈತರೆಲ್ಲರೂ ಕೂಡ ಬೀದಿಗಿಳಿದು ತೊಗರಿ ಬೆಳೆಗೆ ಇವತ್ತು ತೊಗರಿ ನಾಶ ಆಗಿದೆ ಅಂತ ಕೊಟ್ಟಿದ್ದಾರೆ. ಅಲ್ಲಿ ವಾಸ್ತುಸ್ಥಿತಿ ಸುಮಾರು 4 ಲಕ್ಷಕ್ಕಿಂತ ಹೆಚ್ಚು ಹೆಕ್ಟರ್ನಲ್ಲಿ ಇವತ್ತು ಬೆಳೆ ನಾಶ ಆಗಿರ್ತಕ್ಕಂಥದ್ದು. ಆ ಭಾಗದಲ್ಲಿ ರೈತರು ಈ ತೊಗರಿಯನ್ನೇ ಅವಲಂಬಿತರಾಗಿರೋದ್ರಿಂದ ದಯಮಾಡಿ ಇದಕ್ಕೆ ಬೆಂಬಲ ಬೆಲೆಯನ್ನು ಘೋಷಣೆ ಮಾಡಬೇಕು. ಹಿಂದಿನ ಸರ್ಕಾರ ಈ 2022-23ರಲ್ಲಿ ಸುಮಾರು ಈ ತರ ಪರಿಸ್ಥಿತಿ ಎದುರಾದಾಗ ಇವತ್ತು 733 ಲಕ್ಷ ಹಣವನ್ನ ಇವ್ರಿಗೆ ನೆರವಿಗೆ ಬಂದಿತ್ತು. ಆದ್ರಿಂದ ಈ ಸರ್ಕಾರನು ಕೂಡ ಒತ್ತಾಯ ಮಾಡ್ತೇವೆ, ಖಂಡಿತ ಈ ತೊಗರಿ ಬೆಳೆ ರೈತರಿಗೆ ನೀವು ಅವ್ರ ಜೊತೆಲಿ ಧಾವಿಸಿ ಅವ್ರಿಗೆ ನೀವು ನೆರವಾಗಬೇಕು ಅಂತ ಒತ್ತಾಯವನ್ನ ಮಾಡ್ತೇವೆ. ಓಕೆ ಅಧ್ಯಕ್ಷ, ವಿವರವಾದಂತ ಉತ್ತರ ನಾನು ನಾಳೆ ಕೊಡ್ತೀನಿ. ಬಟ್ ಪ್ರಿಲಿಮಿನರಿ ಇನ್ಫಾರ್ಮೇಶನ್ ಈಗಾಗಲೇ ನಾವು ಬೆಂಬಲ ಬೆಲೆ ಘೋಷಣೆ ಮಾಡಿದ್ದೀವಿ. 140 ಕೋಟಿ ರಾಜ್ಯ ಸರ್ಕಾರ ಕೊಡ್ತಕ್ಕಂತ ನಿರ್ಣಯ ಕೂಡ ಮಾಡಿದೆ ಮತ್ತು ಪ್ರೊಕ್ಯೂರ್ಮೆಂಟು ಕೂಡ ಪ್ರಾರಂಭ ಆಗಿದೆ. ಇಷ್ಟು ಮಾತ್ರ ನನ್ನ ಕಡೆ ಇರ್ತಕ್ಕಂಥ ಮಾಹಿತಿ. ಮತ್ತು ಇದ್ರ ಮೇಲೆ ನಿಮ್ಗೆ ಏನ್ ಮಾಹಿತಿ? ಅಲ್ಲಿ ಒಂದೇನಾಗಿದೆ, ಆ ಬೆಳೆ ಬರೋ ಸಂದರ್ಭದಲ್ಲಿ ನೀವು 2 ವಿಚಾರ ಒಂದೇ ವಿಚಾರನಲ್ಲಿ ಪ್ರಸ್ತಾಪ ಮಾಡ್ತಾ ಇದ್ದೀರಿ. ತೊಗಳಿ ಬೆಲೆ ಹಾನಿಯಾಗಿರ್ತಕ್ಕಂಥದ್ದು ನನಗೆ ಬರೋದಿಲ್ಲ, ಅದು ಅಗ್ರಿಕಲ್ಚರ್ ಮಿನಿಸ್ಟರ್ ಬರ್ತದೆ, ಅವರಿಂದ ಮಾಹಿತಿ ಕೊಡಿಸ್ತೀನಿ. ಮತ್ತೇನಾಗಿದೆ, ಈ GPS-ಗಳು ಸರಿಯಾಗಿ ವರ್ಕ್ ಮಾಡ್ತಾ ಇಲ್ಲ ಅಂತ ಅಲ್ಲಿ ರಾಯಚೂರಲ್ಲಿ ಬೆಂಬಲ ಬೆಲೆ ವಿಚಾರ ಸುರೇಶ್ ಬೇಲೂರು. ಕ್ಷೇತ್ರದ ವ್ಯಾಪ್ತಿಯ ಪುರಸಭೆಯಲ್ಲಿ ನಗರದ ಬಸ್ ನಿಲ್ದಾಣದ ಮುಂಭಾಗದಲ್ಲಿ ಇರತಕ್ಕಂಥ ಹಳೆಯ ಖಾಸಗಿ ವಾಣಿಜ್ಯ ಮಳಿಗೆಗಳು ಚಜ್ಜ ಕುಸಿದು ಸುಮಾರು 2 ಜನ ಸ್ಥಳದಲ್ಲೇ ಮೃತಪಟ್ಟಿರ್ತಕ್ಕಂಥದ್ದು, 2 ಜನ ಚಿಂತಾಜನಕವಾಗಿರ್ತಕ್ಕಂಥದ್ದು, ಒಬ್ಬರಿಗೆ ಕಾಲಿಗೆ ಏಟು ಬಿದ್ದಿರ್ತಕ್ಕಂಥದ್ದು ಇದು ನಿನ್ನೆ ನಡೆದಿರ್ತಕ್ಕಂಥ ದುರಂತ. ಸುಮಾರು ಇದು ನಡೆದು ಅಲ್ಲಿ ಆ ಸ್ಥಳೀಯ ಅಧ್ಯಕ್ಷರು, ಪುರಸಭೆ ಅಧ್ಯಕ್ಷರು ಮತ್ತೆ ಪುರಸಭಾ ಸದಸ್ಯರುಗಳು ಮತ್ತೆ ನಾವು ಎಲ್ಲರೂ ಸಹ ಈ ತರದ ಸ್ಥಿತಿ ಇದೆ, ಇದಕ್ಕೆ ಶಿಸ್ತುನಿತ್ತಿನ ಇದನ್ನ ಮಾಡಬೇಕು ಅಂತ ಅಧಿಕಾರಿಗಳಿಗೆ ತಿಳಿಸಿದ್ರು ಸಹ ಇದ್ರ ಬಗ್ಗೆ ಯಾವುದೇ ತರದ ಕ್ರಮವನ್ನು ಕೈಗೊಂಡಿಲ್ಲ. ಇದು ನಡೆದು ಜನ ಆಕ್ರೋಶಕ್ಕೆ ಇಳಿದಂತ ಸಂದರ್ಭದಲ್ಲೂ ಸಹ ಯಾವುದೇ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಅಲ್ಲಿಗೆ ಭೇಟಿಯನ್ನ ಕೊಟ್ಟಿಲ್ಲ. ಇದು ನಮ್ಮ ಜಿಲ್ಲೆಯ ದುಸ್ಥಿತಿ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಬೇಕಾಗುತ್ತೆ. ಇದ್ರ ಜೊತೆನಲ್ಲಿ ಆ ಕುಟುಂಬ ಏನು 5 ಜನ ಮೃತಪಟ್ಟಿರೋ 2 ಜನ ಮೃತಪಟ್ಟಿರ್ತಕ್ಕಂಥ ಕುಟುಂಬ ಒಬ್ಬ ಮುಸಲ್ಮಾನ ಸಮುದಾಯದ ಕುಟುಂಬ. ಈ ಕುಟುಂಬದಲ್ಲಿ ನನ್ನ ಹತ್ರ ಬೆಳಗ್ಗೆನೆ ಅವ್ರು ಫೋನ್ ಮಾಡಿದ್ರು. ಬೆಳಗ್ಗೆನೆ ಫೋನ್ ಮಾಡಿ ಈ ನಗರಸಭೆ ವ್ಯಾಪ್ತಿಯಲ್ಲಿ ಈ ತರದ ಒಂದು ಘಟನೆ ಆದಾಗ 2 ಸತ್ತಿದ್ದಾರೆ, 4-5 ಜನ ಏಟಾಗಿದೆ. ಸೊ ಅಲ್ಲಿ ರೆಗ್ಯುಲರ್ ಆಗಿ ಅದೊಂದು ಮಾರ್ಕೆಟ್, ಅದು ಮಾರ್ಕೆಟ್ ನಿರ್ವಹಣೆ ಮಾಡುವಂತದ್ದು ಪುರಸಭೆ ಇರ್ಬೋದು, ನಗರಸಭೆ ಇರ್ಬೋದು, ಅವ್ರದ ಕರ್ತವ್ಯ. ನಗರಸಭೆ ಅವರೆಲ್ಲ ನೋಡ್ಬೇಕು, ಯಾವ್ದಾದ್ರು ಆತರ ಬಿಲ್ಡಿಂಗ್ ಇರ್ತದೋ ನೋಟಿಸ್ ಕೊಡ್ಬೇಕು, ತೆರವು ಮಾಡಬೇಕು. ಏನು ಮಾಡಿಲ್ಲ, ಹಾಳಾಗೋಯ್ತು. ಈಗ ನಾನು ಹೇಳೋದು, ಇಷ್ಟೆಲ್ಲ ಆದ್ಮೇಲೂ ಒಬ್ಬ ಜಿಲ್ಲಾಧಿಕಾರಿ ಅಲ್ಲಿ ಹೋಗಿದ್ದಾನಪ್ಪ, ಜಿಲ್ಲಾಧಿಕಾರಿ ಹೋಗೇ ಇಲ್ಲ. 2 ಸಾವಾಗಿದೆ, 4-5 ಜನ ಇನ್ನೂ ಆಸ್ಪತ್ರೆಯಲ್ಲಿ ಸಾವು ಬದುಕಿನೊಂದಿಗೆ ಜಂಜಾಟದಲ್ಲಿದ್ದಾರೆ. ಅಲ್ಲಿ ಡಿಸಿಗೆ ಏನು ಅನ್ಸಿಲ್ವಾ? ಬರ್ಲಿಲ್ವಾ? ಬಂದೇ ಇಲ್ಲ, ಹೋಗೇ ಇಲ್ಲ. ಡಿಸಿ ಬಂದೇ ಇಲ್ಲ, SP ಬಂದೇ ಇಲ್ಲ. SP ಬಂದಿದ್ರ? SP ಬಂದಿಲ್ಲ, DC ಬಂದಿಲ್ಲ. ಆಡಳಿತ ಏನಂಗಾರೆ 2 ಸತ್ತರೂ ಯಾರು ಹೋಗಲ್ಲ ಅಂತ ಹೇಳಿದ್ರೆ, ಸುರೇಶ ನಿನ್ಗೆ ತಾನಪ್ಪ ಸುರೇಶ್ ಬರೋದಲ್ವಾ? ಅದು ಆಯ್ತು ಅಲ್ಲ ಸೆಕ್ರೆಟರಿ ಅಂದ್ರೆ ಏನ್ ನಡೀತಾ ಇದೆ? ಒಬ್ಬ ಡಿಸಿನೂ ಹೋಗಲ್ಲ, 2 ಸತ್ತರೆ ಸ್ಟೇಟ್ ಬಿದ್ದಿದ್ರೆ ಒಬ್ಬ ನೋಡಲ್ಲ ಅಂತ ಹೇಳಿದ್ರೆ ಇಲ್ಲಿ ಪ್ರಶ್ನೆ ಅಲ್ಲ. ಇಲ್ಲಿ ಸತ್ತಿರೋರು ಇಲ್ಲಿ ನಜೀರ್ ಪಾಷಾ ಅನ್ನೋರು, ಕೊಡಿಸ್ತೇನೆ ಈಗ ಜ್ಯೋತಿ, ಈ ತರದ ಎಲ್ಲ ಸತ್ತಿರೋದು. ಅಲ್ಲಿ ಮಾರ್ಕೆಟ್ ಅಂದ್ರೆ ಎಲ್ಲರೂ ಎಲ್ಲ ಸಮುದಾಯದವರು ಇರ್ತಾರೆ. ಕೇರ್ಲೆಸ್ ಆಗೋಯ್ತಾ? ಮುಸಲ್ಮಾನರು ಬಾಂಧವರು
55 ವರ್ಷದ ಬಾಡಿಗೆ ಅವ್ರಿಗೆ ಯಾವುದೇ ತರದ ನಾನು ಅಧ್ಯಕ್ಷರಿಗೆ ಮನವಿ ಮಾಡ್ಕೊಳ್ಳೋದು, ಗೃಹ ಸಚಿವರು ಅದೇರಿ, ಶೂನ್ಯ ವೇಳೆಯಲ್ಲಿ ಯಾಕೆ ಎಲ್ಲ ಕೂಡ ಸಲಹೆ ಕೊಡೋರು ಎಷ್ಟು ಜನ ಇದ್ದಾರೆ, ಎಲ್ಲ ಚಾಣಕ್ಯರು ಅಂತ ಮಾಡೋದಿಲ್ಲ. ತೊಂದರೆ ಇಲ್ಲ. ಅರ್ಬನ್ ಲೋಕಲ್ ಬಾಡಿ ಅವರು ಉತ್ತರ ಕೊಡಬೇಕು. ಮಾನ್ಯ ಸಭಾಪತಿಗಳು, ನಂದೊಂದು ಮನವಿ, ಈ ಪ್ರಶ್ನೆ ದಯವಿಟ್ಟು ಒಬ್ಬ ಉಪ್ಪಾರ ಸಮಾಜದ ಕುಟುಂಬದಲ್ಲಿ ಒಬ್ಬನೇ ಇರ್ತಕ್ಕಂಥ ಇದು, ಅದರಲ್ಲಿ ತಾಯಿ ಮತ್ತೆ ಅಕ್ಕನಿಗೆ ಇಬ್ಬರಿಗೂ ಗಂಡ ಇಲ್ಲ, ಇಂಥ ಕುಟುಂಬ ಇದಾಗಿದೆ. ಅದರಲ್ಲಿ ಈಡಿಗ ಸಮಾಜದವರೊಬ್ಬ ಜ್ಯೋತಿ ಅಂತಕ್ಕಂಥದ್ದು ಯಾವ ಕ್ಷಣದಲ್ಲಿ ಸಾವನ್ನಪ್ತಾರೆ ಅಂತಕ್ಕಂಥದ್ದು ಗೊತ್ತಿಲ್ಲ. ಅದರ ಜೊತೆಯಲ್ಲಿ ಪರಿಶಿಷ್ಟ ಜಾತಿ ಪಂಗಡಕ್ಕೆ ಸೇರಿದಂತಹ 58 ವರ್ಷ ನೀಲಮ್ಮ ಅಂತಕ್ಕಂಥವರು ಸಹ ಚಿಂತಾಜನಕ ಸ್ಥಿತಿನಲ್ಲಿದ್ದಾರೆ. ಒಬ್ರು ಮಾತ್ರ 5 ಜನದಲ್ಲಿ ಸುಧಾರಣೆಯಲ್ಲಿದ್ದಾರೆ. ದಯವಿಟ್ಟು ನಾನು ತಮ್ಮ ಮೂಲಕ ಸರ್ಕಾರಕ್ಕೆ ಮನವಿಯನ್ನ ಮಾಡ್ತಕ್ಕಂಥದ್ದು, ಏನು ಇವತ್ತು ಮೃತಪಟ್ಟಿರ್ತಕ್ಕಂಥ ಕುಟುಂಬಕ್ಕೆ ಇವತ್ತು 50 ಲಕ್ಷ ಅವರಿಗೆ ಕುಟುಂಬಕ್ಕೆ ಪರಿಹಾರವನ್ನ ಕೊಡಬೇಕು ಅಂತಕ್ಕಂಥದ್ದನ್ನ ತಮ್ಮ ಮೂಲಕ ಮನವಿಯನ್ನ ಮಾಡ್ತೀನಿ. ಏನು ಗಾಯಾಳುಗಳಿದ್ದಾರೆ ಅವರಿಗೆ 25 ಲಕ್ಷವನ್ನ ಕೊಡಬೇಕು ಅಂತಕ್ಕಂಥದ್ದನ್ನ ಮನವಿಯನ್ನ ಮಾಡ್ತೀನಿ. ಅದ್ರ ಜೊತೆಯಲ್ಲಿ ದಯವಿಟ್ಟು ಇದನ್ನ ಗಂಭೀರವಾಗಿ ಬೇಲೂರು ಶೂನ್ಯ ವೇಳೆಯಲ್ಲಿ ಇವತ್ತಿಗೆ ಭಾಷಣ ಮಾಡ್ತೀರಾ, ಅಲ್ಲ ನಿಮ್ಮ ಗಂಭೀರದ ವಿಷಯ ಹೇಳ್ತೀರಾ, ಏನ್ ನಮ್ಗೆ ಅರ್ಥ ಆಗುದಿಲ್ಲ. ನಿಮ್ಮ ಅದು ಶೂನ್ಯ ವೇಳೆ ಸ್ಯಾಂಟಿಟಿ ಹೋಗಿ ನಿಮ್ಗೆ ಏನು ವಿಷಯ ಅಷ್ಟೇ ಹೇಳಿ, ಸಚಿವ ಉತ್ತರ ಕೊಡ್ತಾರೆ. ಅದನ್ನ ಈ ಸ್ಥಳ ಪರಿಶೀಲನೆ ಮಾಡಿ ಅದನ್ನ ಗಮನೇಶನ್ ಮಾಡ್ತಕ್ಕಂಥದ್ದು ಆಗ್ಬೇಕು ಅಂತ ಸರ್ಕಾರಕ್ಕೆ ಮನವಿ ಮತ್ತು ಆಗ್ರಹ ಎರಡನ್ನೂ ಸಹ ಮಾಡ್ತಾ ಇದ್ದೀನಿ. ಇದು ಖಾಸಗಿ ವರದು ಕಟ್ಟಡ ಸಭಾಧ್ಯಕ್ಷ, ಖಾಸಗಿ ವರದು ಕಟ್ಟಡ ಮಾನ್ಯ ಸದಸ್ಯರು ಕೇಳಿದ್ದಾರೆ. ರಹೀಂ ಖಾನ್ ಅವ್ರು ಹುಷಾರಿಲ್ಲ ಸಭಾಧ್ಯಕ್ಷ, ಬರ್ತಾರೆ, ಬಂದ್ಮೇಲೆ ಸೂಕ್ತವಾದ ಉತ್ತರ ಕೊಡ್ತೀವಿ, ಮತ್ತೆ ಅವ್ರಿಗೆ ಪರಿಹಾರ ಕೊಡ್ಲಿಕ್ಕೇನು ಇದ್ ಮಾಡ್ತೀವಿ ಸಭಾಧ್ಯಕ್ಷ. ಈಗ ಉಳಿದವರು ಯಾರು ಹಾಸ್ಪಿಟಲ್ ಇದ್ದಾರೆ ಸರ್ಕಾರಿ ಖರ್ಚಿನಲ್ಲಿ ಅವ್ರಿಗೆ ಅವ್ರಿಗೆಲ್ಲ ನಾವು ಟ್ರೀಟ್ಮೆಂಟ್ ಕೊಡಿಸ್ತಾ ಇದೀವಿ ಸಭಾಧ್ಯಕ್ಷ. ಮಿನಿಸ್ಟರ್ ಬಂದ್ಮೇಲೆ ಅದಕ್ಕೆ ಉತ್ತರ ಕೊಡ್ತೀವಿ. ಮತ್ತೆ ಅಲ್ಲಿ ಹೋಗಿ ಹೊರಗಡೆ ಇರ್ತಾರೆ, ಸನ್ಮಾನ್ಯ ಸಚಿವರೇ, ಮಿನಿಸ್ಟರ್ ಹೊರಗಡೆ ಇರ್ತಾರೆ. ಆ ಜಿಲ್ಲೆನಲ್ಲಿ ಜಿಲ್ಲಾಡಳಿತ ಒಂದು ಬಂದು ಸ್ವಂತಾನ ಹೇಳ್ತಕ್ಕಂಥದ್ದು, ಅಲ್ಲಿರ್ತಕ್ಕಂಥ ಘಟನೆಯನ್ನ ಪರಿಶೀಲನೆ ಮಾಡಿಲ್ಲ ಅಂದ್ರೆ ಈ ಕರ್ನಾಟಕ ರಾಜ್ಯದಲ್ಲಿ ಹಾಸನ ಜಿಲ್ಲೆ ಇದೆಯೋ ಇಲ್ಲ ಅದು ಹೊರತುಪಡಿಸಿ ಹಾಸನ ಜಿಲ್ಲೆಯನ್ನ ನೀವು ಅಧಿಕಾರ ಮಾಡ್ತಾ ಇದ್ದೀರಾ ಅಂತಕ್ಕಂಥದ್ದನ್ನ ಉತ್ತರ ಕೊಡಬೇಕಾಗ್ತಾವು. ಇಲ್ಲ ಜಿಲ್ಲಾಡಳಿತ ಆಫೀಸರ್ಸ್ ಎಲ್ಲ ಹೋಗಿದ್ದಾರೆ ಸಭಾಧ್ಯಕ್ಷ. ಅವರು ನೀವು ಹೇಳಿದಿರಲ್ಲ, ದುಃಖಕರ ಸಂಗತಿ ಇಟ್ಸ್ ನಾಟ್ ಎ ಗೌರ್ಮೆಂಟ್ ಪ್ರಾಪರ್ಟಿ. ಓಕೆ, ಇದು ಯಾರ್ದೋ ಸ್ವಂತ ಪ್ರಾಪರ್ಟಿ, ಇಟ್ಸ್ ನಾಟ್ ಎ ಗೌರ್ಮೆಂಟ್ ಪ್ರಾಪರ್ಟಿ. ಯಾವ ಪ್ರಾಪರ್ಟಿ ವಂಶ ಕೇಳ್ತಾರೆ. ಎಲ್ಲರಿಗೂ ಆಸ್ಪತ್ರೆಗೆ ಸೇರಿಸಿದ್ದಾರೆ ಸಭಾಧ್ಯಕ್ಷ. ಮುಂದೆ ಮಿನಿಸ್ಟರ್ ಬಂದ್ಮೇಲೆ ಅವ್ರಿಗೆ ಕರೆಕ್ಟ್ ಆಗಿ ತನಿಖೆ ಮಾಡಿ ನಜೀರ್ ಸಾಬ್ಗೆ ಜೀವ ಕೊಡಕ್ ಸಾಧ್ಯ. ಈಗ ವಿಧೇಯಕ